ಓಕೆ ಬ್ರದರ್, ಬಿಗ್ ಬಾಸ್ ನೋಡ್ತೀರಾ ನೀವು? ಇಲ್ಲ ಬ್ರೋ, ನಾನು ನೋಡಲ್ಲ. ಯಾಕೆ? ನಮ್ಮ ಸ್ಟಡಿ ಮಾಡ್ತಾ ಇದ್ದೀನಿ, ನಾನು SSC ಓದ್ತಾ ಇದ್ದೀನಿ, ಬ್ಯಾಂಕಿಂಗ್ ಓದ್ತಾ ಇದ್ದೀನಿ, ಓಕೆ ಹಂಗಾಗಿ ನೋಡಲ್ಲ. ಓಕೆ. ಮತ್ತೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕಾದ್ರೆ ಏನಾದರೂ ಮೊಬೈಲಲ್ಲಿ ಆ ಥರದ್ದು ಏನಾದರೂ? ಎಂಟರ್ಟೈನ್ಮೆಂಟ್ ಬೇಕಾದರೆ ಮೂವಿಗೆ ಹೋಗ್ತೀನಿ. ನಮ್ಮ ಕನ್ನಡ ಒಳ್ಳೊಳ್ಳೆ ಮೂವಿ ಬರ್ತವೆ, ಮೂವಿ ನೋಡ್ಕೊತೀನಿ. ಅದು ಬಿಟ್ಟರೆ ನಮ್ಮ ಓದೋದಿದೆ, ಗಮನ ಕೊಡ್ತೀನಿ ಅಷ್ಟೇ. ಮುಂಚೆಯಿಂದನೂ ನೋಡ್ತಾ ಇಲ್ವಾ ಅಥವಾ ಇಲ್ಲ ಬ್ರೋ, ಮುಂಚೆಯಿಂದ ಅಂದರೆ ಸ್ಟಾರ್ಟಿಂಗ್ ಬಿಗ್ ಬಾಸ್ ನೋಡ್ತಾ ಇದ್ದೆ, ಒಂದು ಸೀಸನ್ 10 ಗಂಟೆ ನೋಡ್ತಾ ಇದ್ದೆ. ಓಕೆ ಓಕೆ. ಅದಾದಮೇಲೆ ಹೆಂಗೆ ಆಡೋಕ್ಕೆ ಶುರು ಮಾಡ್ಬಿಟ್ರು. ಅಂತಂದರೆ ಲಾಸ್ಟ್ ಸೀಸನ್. ಓಕೆ ಓಕೆ ಅದೆಲ್ಲ ನೋಡ್ತಾ ಇದ್ದೆ. ಅದನ್ನೆಲ್ಲ ನೋಡಿದ್ದೀನಿ. ಇದನ್ನ ನೋಡೋಕೆ ಏನು ಇಷ್ಟ ಆಗ್ತಾ ಇಲ್ವಾ ನಿಮಗೆ? ಅಂದರೆ ಬ್ರೋ, ಇದು ತುಂಬ ಎಲ್ಲ ಬಿಗ್ ಬಾಸ್ ಹೆಂಗಂದರೆ ಹಿಂದಿ ಬಿಗ್ ಬಾಸು ಅಥವಾ ತಮಿಳ್ ಬಿಗ್ ಬಾಸು ಆ ಥರ ಎಲ್ಲ ಆಡಲ್ಲ ನಮ್ಮ ಬಿಗ್ ಬಾಸು. ನಮ್ಮ ಕಿಚ್ಚ ಸುದೀಪ್ ಅವ್ರು ಇದ್ದಾರಲ್ಲ, ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿರ್ತಾರೆ, ಓಕೆ ಆ ಥರ ನಡೆಸ್ಕೊಡ್ತಾರೆ ಅಂತ ಅಂದ್ಕೊಂಡಿದ್ದು. ಆದರೆ ಈಗ ಬರ್ತಾಯಿರೋ ಕಂಟೆಸ್ಟೆಂಟ್ ಹೆಂಗಿದ್ದಾರೆ ಅಂದರೆ, ಇಲ್ದಿರೋ ಮಾತುಗಳೆಲ್ಲ ಹೇಳಿ, ಇಲ್ದಿರೋ ಸ್ಥಿತಿಗಳೆಲ್ಲ ಕ್ರಿಯೇಟ್ ಮಾಡಿ ಆ ಬಿಗ್ ಬಾಸ್, ಹಿಂದಿ ಬಿಗ್ ಬಾಸು, ತಮಿಳ್ ಬಿಗ್ ಬಾಸು ಆ ಥರ ಮಾಡ್ತಾಯಿದ್ದಾರೆ. ಹಂಗಾಗಿ ನಮಗೆ ಇದು ಇಂಟ್ರೆಸ್ಟು ಬರ್ತಾಯಿಲ್ಲ, ನಾವು ನೋಡೋದು ಇಲ್ಲ. ಓಕೆ. ಎಲ್ಲ ಹೇಳ್ತಿದ್ದಾರೆ ಈ ಬಾರಿ ಬಿಗ್ ಬಾಸ್ ತುಂಬ ವರ್ಸ್ಟ್ ಆಗಿದೆ ಅಂತ. ಹೌದೌದು, ಈ ಸತಿ ತುಂಬ ಕಷ್ಟ ಆಗಿದೆ. ಅನ್ಸುತ್ತಾ ಏನು? ಹೌದು ಬ್ರೋ, ನನಗೇನು ನಿಜ ಅನಿಸುತ್ತೆ. ನಿಮ್ಗೆ ಎಂಟರ್ಟೈನ್ಮೆಂಟು ಸಿಗ್ತಾ ಇಲ್ಲ ಅಂತಾರೆ ಕೆಲವರೆಲ್ಲ. ಎಂಟರ್ಟೈನ್ಮೆಂಟ್ಗಿಂತ ಜಗಳ ಮತ್ತು ಗಲೀಜೇ ಜಾಸ್ತಿ ಅದರಲ್ಲಿ. ಹಂಗಾಗಿ ನಾವು ನೋಡೋಕೆ ಇಷ್ಟಪಡಲ್ಲ. ಒಬ್ಬೊಬ್ಬರಾಗಿ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸೋದು, ಹಾಂ 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 ಗಂಡಸರಿಗೆ ಬೈಯೋದಾಗಿರ್ಬೋದು, ಆ ಥರದ್ದೆಲ್ಲ ನಿಮ್ಗೆ ಏನು ಅನ್ಸುತ್ತೆ ಅದೆಲ್ಲ ನೋಡಿದಾಗ ಅಂತ? ಅದು ಬ್ರೋ, ಬಿಗ್ ಬಾಸ್ ಮೊದಲು ಹೆಂಗಿತ್ತು ಅಂದರೆ, ಇದು ನೋಡೋ ಜನತೆಗೆ ತುಂಬ ಹೆಲ್ಪ್ ಆಗೋ ಥರ ಇತ್ತು. ಅಂದರೆ ನೋಡೋಕೆ ಎಂಟರ್ಟೈನ್ಮೆಂಟ್ ಇತ್ತು. ಈಗ ನೋಡೋಕೆ ಅಸಹ್ಯ ಅನಿಸುತ್ತೆ. ಹಂಗಾಗಿ ಆ ಥರ ಬಿಗ್ ಬಾಸು ಬರಬೇಕು ಅಂದರೆ ಹಳೆ ಕಾಲದವರೆಲ್ಲ ಮತ್ತೆ ವಾಪಸ್ ಕರ್ಸ್ಕೊಂಬರೋಕ್ಕಾಗಲ್ಲ. ಈಗ ಬರೋರು ನಮ್ಮ ಜನತೆನ ಅರ್ಥ ಮಾಡ್ಕೊಂಡು, ಅಥವಾ ಅವ್ರಿಗೆ ಎಂಟರ್ಟೈನ್ಮೆಂಟ್ ಯಾವ ರೇಂಜಿಗೆ ಯಾವ ಥರ ಕೊಡಬೇಕು ಅಂತ ಅವ್ರು ತಿಳ್ಕೊಬೇಕಷ್ಟೇ. ಓಕೆ. ಆಟದ ಥರ ಆಡಬೇಕು. ಓಕೆನಾ? ಹಾಂ ಹಾಂ. ಇನ್ನೊಂದೇನಂದ್ರೆ ನಿನ್ನೆ ಎಪಿಸೋಡ್ ನೋಡಿದಾಗ ರಜತ್ ಅವ್ರನ್ನ ಹೆಡ್ ಶೇವ್ ಮಾಡಿದ್ರು. ಅದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ? ಅದು ಆಟ ಆಗಿರ್ಬೋದು, ಬಟ್ ಅದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ನಿಮಗೆ ಅಂತ? ಬ್ರೋ, ಆಟದಲ್ಲಿ ಈ ಆಟ ಆಡೋದು ಕಾಮನ್ ಇರುತ್ತೆ. ಆದರೆ ಇದು ನನ್ನ ಸೀಸನ್ ನೀವು ಫಾಲೋ ಮಾಡ್ತಾಯಿಲ್ಲ, ಹಂಗಾಗಿ ಜಾಸ್ತಿ ಗೊತ್ತಿಲ್ಲ. ಅವರಿಗೆ ಆಟದಲ್ಲಿ ಅಂದರೆ ತಲೆ ಬೋಳ್ಸ್ಕೊಳೋರಿಗೆ ಒಪ್ಪಿಗೆ ಇದ್ದರೆ ಮಾಡ್ಬೋದು, ಇಲ್ಲ ಅಂದರೆ ಅದು ಏನು ಹ್ಯೂಮನಿಟಿ ಮೇಲೆ ಮಾಡೋ ದೌರ್ಜನ್ಯ ಆಗುತ್ತೆ ಅದು. ಓಕೆ. ಅಲ್ಲ, ಆಟಕ್ಕೋಸ್ಕರ ಇದೆಲ್ಲ ಮಾಡಬೇಕಂತ ನಾನು ನಿಮ್ಮನ್ನು ಕೇಳ್ತಾ ಇರೋದು. ಬಂದಿರ್ತಾರೆ, ಅದರಲ್ಲಿ ತಲೆ ಬೋಳ್ಸ್ಕೊಳೋದು ಅವೆಲ್ಲ ಕಾಮನ್ನು. ಆದರೆ ಅವ್ರಿಗೆ ಇಷ್ಟ ಇದ್ದರೆ, ಆಟ ಆಡೋರಿಗೆ ಇಷ್ಟ ಇದ್ದರೆ ತಲೆ ಬೋಳ್ಸ್ಕೊಂಡ್ರೆ ಓಕೆ, ಇಲ್ಲ ಅಂದರೆ ಏನಕ್ಕೆ ಅದು ನಾವು ಅವ್ರ ಮೇಲೆ ಮಾಡೋ ದೌರ್ಜನ್ಯ ಆಗುತ್ತಲ್ಲ, ಅದನ್ನು ನಾನು ಹೇಳ್ತಿದ್ದೀನಿ. ಓವರಾಲ್ ಏನು ಹೇಳ್ತೀರಾ ಬಿಗ್ ಬಾಸ್ ಬಗ್ಗೆ ಹೇಳೋದಾದ್ರೆ? ಅಂದರೆ ಹೋದ ಸೀಸನ್ನು 2, 3, 4 ಬಂದಿತ್ತಲ್ಲ, ಆ ಥರ ಎಂಟರ್ಟೈನ್ಮೆಂಟ್ ಕೊಡಬೇಕು ಬ್ರೋ. ಸೀಸನ್ ಸ್ಟಾರ್ಟಿಂಗ್ ಇತ್ತಲ್ಲ ಬಿಗ್ ಬಾಸ್, ಕನ್ನಡ ಸೀಸನ್ ಸ್ಟಾರ್ಟಿಂಗ್ ಬಿಗ್ ಬಾಸ್ ಇತ್ತಲ್ಲ, ಆ ಥರ ಎಂಟರ್ಟೈನ್ಮೆಂಟ್ ಕೊಟ್ಟರೆ ನಮ್ಗೆ ನೋಡೋಕ್ಕೂ ಚೆಂದ, ನಾವು ಬಿಗ್ ಬಾಸ್ ಫಾಲೋ ಮಾಡೋಕ್ಕೂ ಚೆಂದ. ಹಿಂದಿನ ಸೀಸನ್ ಚೆನ್ನಾಗಿತ್ತು, ಅದು ನಿಮ್ಗೆ ಇಷ್ಟ ಆಗಿತ್ತು, ನೋಡ್ತಾ ಇದ್ರಿ. ಬಟ್ ಈ ಸೀಸನ್ ನಿಮ್ಗೆ ಇಷ್ಟ ಆಗ್ತಿಲ್ಲ, ನೋಡ್ತಾ ಇಲ್ಲ. ಥ್ಯಾಂಕ್ ಯು. SS TV, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.